ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಮಗನ ತುಂಟಾಟ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಎಷ್ಟು ತುಂಟಾಟ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತೀನಿ. ಅವ್ರ ಅಪ್ಪನ ಶರ್ಟ್ ಬಿದ್ದೋಗಿತ್ತು, ಎತ್ಕೊಬಂದು ನನಗೆ ಕೊಟ್ಟಿದ್ದಾನೆ, ಮಮ್ಮಿ ಮೇಲೆ ಹಾಕು ಅಂತ. ನಾನು ಸ್ವಲ್ಪ ಅವನಿಗೆ ಸರಿ ಅಂತ ಮಾಡ್ತಾಯಿದ್ದೆ. ಅವನು ಸ್ವಲ್ಪ ಅನ್ನ ಸರಿಯಾಗಿ ತಿಂದಿರಲಿಲ್ಲ, ಅದಕ್ಕೋಸ್ಕರ ಹೊಟ್ಟೆ ತುಂಬ ತಿನ್ನಿಸೋಣ ಅಂತ ಸ್ವಲ್ಪ ಸರಿ ಮಾಡ್ತಾಯಿದ್ದೆ. ಮಕ್ಕಳಿಗೆ ಈ ಥರ ಸರಿ ಮಾಡೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ರಾಗಿ ಸರಿ ನಾನು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ, ಅದನ್ನು ಮಿಲ್ಲಲ್ಲಿ ಹಾಕಿ ಪೌಡ್ರು ಮಾಡ್ಕೊಂಡಿದ್ದೀನಿ. ಈ ಥರ ಅವ್ನಿಗೆ ಯಾವಾಗ ಅನ್ನ ಸರಿಯಾಗಿ ತಿನ್ನಲ್ವೋ ಆ ಥರ ಈ ಥರ ಮಾಡಿ ಅವನಿಗೆ ತಿನ್ನಿಸ್ತೀನಿ. ಇದರಿಂದ ತುಂಬ ಶಕ್ತಿ ಬರುತ್ತೆ ಮಕ್ಕಳಿಗೆ. ಊಟ ತಿನ್ನಲ್ಲ ಅಂತ ಹಠ ಮಾಡ್ತಿದ್ದ. ನಾನು ಅವನಿಗೆ ಟಿ ವಿ ಹಾಕಿಬಿಟ್ಟು ಅದರಲ್ಲಿ ಮೊಬೈಲಿಂದ ಕನೆಕ್ಟ್ ಮಾಡಿಕೊಟ್ಟಿದ್ದೆ ಗೊಂಬೆಗಳನ್ನ. ಅದು ಗೊಂಬೆಗಳು ಆಟ ಆಡ್ತಾಯಿದ್ವು, ನೋಡಿಕೊಂಡು ತಿಂತಾ ಇದ್ದ ಇವನು. ಅದಕ್ಕೆ ಸಿಕ್ಕಿದೆ ಚಾನ್ಸು ಅಂತ ಸ್ವಲ್ಪ ಬೇಗ ಬೇಗ ತಿನ್ನಿಸ್ತಾ ಇದ್ದೆ. ನೀವು ಸ್ವಲ್ಪ ಬೇಗ ತಿನ್ನಿಸ್ಬಾರ್ದು ಮಕ್ಕಳಿಗೆ, ನಿಧಾನವಾಗಿ ತಿನ್ನಿಸ್ಬೇಕು. ಇದು ತುಂಬ ಸಾಫ್ಟಾಗಿ ಮಾಡೋದ್ರಿಂದ ಬೇಗ ಬೇಗ ತಿನ್ನಿಸ್ತಾ ಇದ್ದೆ. ಅವರಪ್ಪ ಡ್ಯೂಟಿಗೆ ಹೋಗಿದ್ರು, ಯಾವುದೋ ಬೈಕ್ ಬಂದ್ಬಿಡ್ತು. ಅಪ್ಪ ಬತ್ತೇನೋ ಅಂತ ನೋಡೋಕೆ ಹೋಗಿದ್ದ, ಅದು ಅಪ್ಪ ಅಲ್ಲ ಅಂತ ಗೊತ್ತಾದ್ಮೇಲೆ ವಾಪಸ್ ಬರ್ತಾ ಇದ್ದಾನೆ. ನಾನಿವಾಗ ಇಲ್ಲಿ ಮಂಚದ ಮೇಲೆ ಮತ್ತು ದಿವಾನ್ ಕಟ್ ಮೇಲೆ ತುಂಬ ಬೆಡ್ಶೀಟ್ ಗಲೀಜಾಗಿಬಿಟ್ಟಿತ್ತು. ಇವನೇ ಅದನ್ನು ಏನೋ ತಿಂಡಿನೋ ಇಲ್ಲ ಏನೋ ಒಂದು ಹಾಲು ಕೊಟ್ಟರೆ ಎಲ್ಲ ಅದ್ರ ಮೇಲೆ ಚೆಲ್ಲಿ ತುಂಬ ಗಲೀಜು ಮಾಡ್ತಾನೆ. ನನಗಂತೂ ತುಂಬಾ ಕಷ್ಟ ಇವನ್ನ ನೋಡ್ಕೊಳ್ಳೋದ್ರಿಂದ. ಯಾಕೆಂದರೆ ಬರೀ ಎಷ್ಟೇ ಡೈಲಿ ಮ್ಯಾಟ್ ಒಗಿಬೇಕು ನಾನು, ಏನೇನೋ ತೀಟೆ ಮಾಡ್ತಾನೆ ಇವನು. ಈಗ ನೋಡ್ಕೊಳ್ಳೋದು ಅಂತ ನನಗೆ ಸ್ವಲ್ಪ ತಲೆನೋವು ಬರುತ್ತೆ, ಅಷ್ಟು ಟಾರ್ಚರ್ ಮಾಡ್ತಾನೆ. ನೋಡಿ ಇಲ್ಲಿ ಇವಾಗ ಬಟ್ಟೆ ನೆನೆಸೋಣ ಅಂತ ಮಾಮೂಲಿ ಇವಂದು ನಂದು ನಮ್ಮ ಮನೆಯವ್ರದ್ದು ಬಟ್ಟೆ ನೆನೆಸೋಣ ಅಂತ ಬಂದಿದ್ದೀನಿ. ಅಲ್ಲೂ ಕೂಡ ಬಂದಿದ್ದಾನೆ, ಅಲ್ಲೂ ಕೂಡ ನಾನು ನೆನೆಸ್ತೀನಿ ಅಮ್ಮ ಅಂತ ಒಂದು ಚಡ್ಡಿ ಮಾತ್ರ ಹಾಕ್ಬಿಟ್ಟು ಹೋಗ್ತಾ ಇದ್ದಾನೆ ಆಟಾಡೋಕ್ಕೆ. ನೀನೇ ನೆನೆಸು, ನಾನು ಆಟಾಡ್ತೀನಿ ಅಂತ. ಇವಾಗ ಮತ್ತೆ ವಾಪಸ್ ಬರ್ತಾನೆ. ನಮ್ಮ ಬಟ್ಟೆ ಒಗ್ದಿದ್ದೆಲ್ಲ ಆಯಿತು, ಇವಾಗ ಬೆಡ್ಶೀಟ್ ಒಗೆಯೋಣ ಅಂತ ಅವನು ನಾನು ಮೇಲೆ ಹೋಗ್ತಾ ಇದ್ದೀವಿ. ನಾನು ಬಕೆಟ್ ಇಟ್ಕೊಡ್ತೀನಿ ಅಮ್ಮ ಅಂತ ಹೇಳ್ತಿದ್ದಾನೆ, ಯಾಕೆಂದರೆ ನನಗೆ ಭಾರ ಆಗ್ತಿದೆ ಅಂತ. ಇಲ್ಲ ನಡಿಯಪ್ಪ ಅಂತ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಧಾನವಾಗಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದಾನೆ. ಪರವಾಗಿಲ್ಲ, ಈ ಥರ ಎತ್ಕೋ ಹಾಗೆ ಹೀಗೆ ಅಂತೆಲ್ಲ ಹಠ ಮಾಡಲ್ಲ. ನನ್ನ ಬಂಗಾರಿ, ನನ್ನ ಮಗು ಅಂತಲೇ ಹೇಳ್ಬೋದು, ನನ್ನ ಚಿನ್ನ. ಆದರೆ ತೀಟೆ ಅಷ್ಟೇ, ಎಲ್ಲ ಮಕ್ಕಳು ತೀಟೆ ಮಾಡೇ ಮಾಡ್ತಾರೆ. ಆದರೆ ಅವ್ನು ತೀಟೆ ಮಾಡೋದು ನೋಡಿ ನನಗೊಂದ್ಸರಿ ತುಂಬಾ ನಗು ಬರುತ್ತೆ. ಮೇಲೆ ಹೋದರೂ ಕೂಡ ಸುಮ್ಮನೆ ಇರಲ್ಲ, ನನಗೆ ತುಂಬ ಹೆಲ್ಪ್ ಮಾಡ್ತಾನೆ. ಬಟ್ಟೆ ಹೀಗೆ ನೀರು ಹಾಕೋದು, ಸರ್ಫ್ ಹಾಕೋದು, ಇದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡ್ತಾನೆ ನನ್ನ ಮಗ. ತುಂಬಾ ಕ್ಯೂಟ್ ಅಂತ ಹೇಳ್ಬೋದು. ಮೇಲೆ ಬಂದ್ವಿ, ಬಟ್ಟೆ ಒಗಿಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಮ್ಮ ಮಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾವು ಇವಾಗ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್.